ಬೇರೆ ಯಾವುದೋ ಪಕ್ಷಗಳು ಕಾಂಗ್ರೆಸ್ನ ಬಿಟ್ಟರೆ ಎಲ್ಲ ಪಕ್ಷಗಳು ಅವ್ರ ಜೊತೆ ಸಂಸಾರ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲೇ ಅರ್ಧ ಬಿಜೆಪಿ ಇದೆ. SIRನ ಸರಿಯಾಗಿ ಅನುಷ್ಠಾನ ಮಾಡಿ ಅನ್ನೋದು ವಿಜ್ಞಾನ. SIR ಅನ್ನುವುದೇ ಸಂವಿಧಾನದ ಮಿಸ್ಯೂಸ್. ಕುಮಾರ್ ಹೂ ಇಸ್ ದಿ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಆಫ್ ಕರ್ನಾಟಕ ಬಹಳ ಸ್ಪಷ್ಟವಾಗಿ ಇಂಟರ್ವ್ಯೂನಲ್ಲಿ ಏನು ಹೇಳ್ತಾರೆ, ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನೀವು ಭಾರತೀಯರು ಇಲ್ಲ, ಅದು ಬರಲ್ಲ. ರೆಸಿಡೆನ್ಸ್ ಸರ್ಟಿಫಿಕೇಟು ರೆಂಟಲ್ ಅಗ್ರಿಮೆಂಟ್ಸ್ ಆಗ ಅದರಿಂದ ತರ್ಕ ಏನು, ಬಾಂಗ್ಲಾದೇಶದಿಂದ ಒಬ್ಬ ಬಂದು ಇಲ್ಲಾರೋ ರೆಂಟ್ ತಗೊಂಡು ಬಾಡಿಗೆ ಮನೇಲಿದ್ದಾನೆ ಅಂತ ಕೊಟ್ಟರೆ ಅವ್ರಿಗೂ ಸಿಗುತ್ತೆ. ಮುಗಿಲಿಲ್ಲ SIR ಆದ ತಕ್ಷಣ ಇನ್ನೊಂದು ದಾಳಿ ಶುರುವಾಗುತ್ತೆ. ಸೊ ಇದು ಸಾಲು ಸಾಲು ದಾಳಿಗಳ ಮೊದಲ ದಾಳಿ, ಮಾರಣಾಂತಿಕ ದಾಳಿ. ಆದರೆ ಎಲ್ಲ ಕೇಳಿಸ್ಕೊಂಡ್ಮೇಲೆ ಮಾತಾಡಬೇಕು ಅನ್ನಿಸ್ತೀವಿ, ಕೇಳಿಸ್ಕೊಂಡ್ಮೇಲೆ ಸ್ವಲ್ಪ ಮಾತಾಡಬೇಕು ಅಂತ ಅನ್ನಿಸ್ತಿದೆ. ಸ್ನೇಹಿತರೆ, ಬಾಲ್ಗೋಪಾಲ್ ಅಂತ ಹೇಳಿ ಬಹಳ ದೊಡ್ಡ ಮಾನವ ಹಕ್ಕು ಹೋರಾಟಗಾರರು, UAPA ವಿರುದ್ಧ ಬಹಳ ದೊಡ್ಡ ಹೋರಾಟ ಮಾಡ್ತಿದ್ರು. ಅವರು ಯಾವಾಗಲೂ ಒಂದು ಮಾತು ಹೇಳಿದ್ರು, UAPA ಗೊತ್ತಿದೆ, ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್. ಮಿಸ್ಯೂಸ್ ಆಫ್ UAPA ಅನ್ನೋ ಪದವನ್ನು ಬಹಳ ವಿರೋಧಿಸ್ತಿದ್ರು. UAPA ಇಟ್ ಸೆಲ್ಫ್ ಇಸ್ ಮಿಸ್ಯೂಸ್ ಆಫ್ ಕಾನ್ಸ್ಟಿಟ್ಯೂಷನ್. ಮಿಸ್ಯೂಸ್ ಆಫ್ UAPA ಅಂದರೆ SIR ಆ ಥರ. SIRನ ಸರಿಯಾಗಿ ಅನುಷ್ಠಾನ ಮಾಡಿ ಅನ್ನೋದು ವಿಜ್ಞಾನ. SIR ಅನ್ನುವುದೇ ಸಂವಿಧಾನದ ಮಿಸ್ಯೂಸ್. ಮತ್ತು SIR ಯಾಕೆ ತಂದರು ಅನ್ನೋದನ್ನು ಸ್ವಲ್ಪ ನಾವು ಗಂಭೀರವಾಗಿ ನೋಡಬೇಕು. ನಮ್ಮ ಮುಂದೆ ಇರೋದು ಬಹಳ ಬಹಳ ದೊಡ್ಡ ಗಂಭೀರತನ. ಭಾರತದ ಗಣರಾಜ್ಯವನ್ನು ಇಟ್ಟಿಗೆಯನ್ನು ತೆಗೆದು ಸಂಪೂರ್ಣ ನಿರ್ನಾಮ ಮಾಡುವುದರ ಬಹುದೊಡ್ಡ ದಾಳಿ SIR. ಅಸಾಧಾರಣವಾದಂಥ ಸಂದರ್ಭದಲ್ಲಿ ಅಸಾಧಾರಣವಾದಂಥ ಪ್ರತಿಕ್ರಿಯೆಗಳನ್ನು ಕೇಳಿ, ಸಾಧಾರಣವಾದಂಥ ಪ್ರತಿಕ್ರಿಯೆಗಳಿಂದ ಅಸಾಧಾರಣವಾದಂಥ ಸಮಸ್ಯೆಯನ್ನು ಎದುರಿಸಕ್ಕಾಗಲ್ಲ. BR ಮಂಜುನಾಥ್ ಅವರಾಗಲೇ ಸುಮಾರಷ್ಟು ಕ್ರಿಕೆಟ್ ಅನಾಲಜಿನಲ್ಲಿ ಸಾಕಷ್ಟು ಹೇಳಿದರು. ಏನು ಮಾಡಬೇಕಾಗಿದೆ ಇವತ್ತು, ಯಾವ ಥರ ಧಕ್ಕೆ ಬಂದಿದೆ. ಉದಾಹರಣೆಗೆ ಪ್ರಧಾನ ಮೇಡಮ್ ಅವರು ಟೀಕೆ ಅಲ್ಲ ನಮ್ಮ ಇವತ್ತು ಇಡೀ SIRನ ಯಾತಕ್ಕೆ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಅವರು. ಸುಪ್ರೀಂ ಕೋರ್ಟಲ್ಲಿ ಅವ್ರು ಕೊಟ್ಟಿರುವ ಹೇಳಿಕೆ ಏನಪ್ಪ ಅಂದರೆ, ರಾಕೇಶ್ ದ್ವಿವೇದಿ ಅಂತ ಅವರ ವಕೀಲ ಏನಂತ ಹೇಳಿದ್ದಾನೆ, 2002ಕ್ಕೆ ನಾವು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಮಾಡಿದ್ವಿ. ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಮಾಡಿದ ಮೇಲೆ ನಾವು SIR ಮಾಡಿಲ್ಲ. ಆದ್ದರಿಂದ ಈಗ SIRನ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ನ ಪೂರ್ವೋತ್ತರವಾಗಿದೆ, ನಾವು ಅದನ್ನು SIR ಮೂಲಕ ಯಾರ್ಯಾರು ಸಿಟಿಜನ್ಸ್ ಅಂತ ಪರೀಕ್ಷೆ ಮಾಡೋದಕ್ಕೆ ಬಳಸ್ತಿದ್ದೀವಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ SIR ಈಸ್ ನಾಟ್ ವೋಟರ್ ವೆರಿಫಿಕೇಶನ್, ಇಟ್ ಇಸ್ ಸಿಟಿಜನ್ಶಿಪ್ ವೆರಿಫಿಕೇಶನ್. ಆ ಕಾರಣಕ್ಕೆ ಮಾಡ್ತೀವಿ ಅಂತ ಹೇಳಿ. ಯಾವ ಕಾಯ್ದೆ ಮೂಲಕ ಮಾಡ್ತಿದ್ದಾರೆ, 2002ರಲ್ಲಿ ತಿದ್ದುಪಡಿ ಮಾಡಿ. ಪ್ರಶ್ನೆ, 2004ರಿಂದ 2014 ತನಕ ಯಾವ ಸರ್ಕಾರ ಇತ್ತು? 2004 ತನಕ, ಇದರಿಂದ 2014 ತನಕ ಯಾವ ಸರ್ಕಾರ ಇದ್ದಿದ್ದು? UPA ಸರ್ಕಾರ. ಲೆಫ್ಟ್ ಪಾರ್ಟೀಸ್ ಇತ್ತು, ಎಲ್ಲ ಲೆಫ್ಟ್ ಪಾರ್ಟೀಸ್ಗಳು ಇದ್ದು, ಜೊತೆಗೆ ಕಾಂಗ್ರೆಸ್ ಇತ್ತು. ಯಾತಕ್ಕೆ 2003ರ ತಿದ್ದುಪಡಿಯನ್ನು ನಾವು ರದ್ದು ಮಾಡಿದ್ವಿ? ಇವತ್ತು SIRನ ಮೂಲ ಇರೋದೇ ಅದರಲ್ಲಿ. UAPA ಎಕ್ಸ್ಟ್ರಾಡಿನರಿ ಕೇಸ್ ಆಗಿತ್ತು. ಎಕ್ಸ್ಟ್ರಾಡಿನರಿ ಬರೀ ಪ್ರತಿ 2 ವರ್ಷಕ್ಕೊಂದ್ಸತಿ ಸಂಸತ್ ರಾಟಿಫೈ ಮಾಡಬೇಕಾಗಿತ್ತು. 2004ರಲ್ಲಿ ಅದನ್ನು ಕನಿಷ್ಠ 2 ವರ್ಷಕ್ಕೆ ರಾಟಿಫಿಕೇಶನ್ ಬರ್ತಿತ್ತು. UPA ಸರ್ಕಾರ ಅದನ್ನು ಪಾರ್ಟ್ ಆಫ್ ದಿ ನಾರ್ಮಲ್ ಡಿಸ್ಕೋರ್ಸ್ ಮಾಡಿದ್ರು. 43(d) ಇದೆ. ಈಗಲೂ ಕೂಡ ಉಮರ್ ಕಲಿದವರೆಲ್ಲ ಒಳಗಿರೋದು ಅದೇ ಕಾರಣಕ್ಕೆ. ನಿಮ್ಗಿನ್ನೂ ಆಶ್ಚರ್ಯ ಆಗ್ಬೋದು, 2009ರಲ್ಲಿ ವೀಸಾ ಕಾಯ್ದೆ ತಿದ್ದುಪಡಿ ಮಾಡಿ. ವೀಸಾ ಕಾಯ್ದೆ ಏನು ಹೇಳುತ್ತೆ, ಅವಧಿ ಮೀರಿ ಯಾರಾದರೂ ಈ ದೇಶದಲ್ಲಿ ಉಳ್ಕೊಂಡ್ರೆ ಅವ್ರ ಮೇಲೆ ಫೈನ್ ಆಗ್ತದೆ. 2009ರಲ್ಲಿ UPA ಸರ್ಕಾರ ತಂದ ತಿದ್ದುಪಡಿ ಏನಪ್ಪ ಅಂತಂದರೆ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದಿಂದ ಬಂದು ವೀಸಾ ಅವಧಿ ಮೀರಿದ ನಂತರವೂ ಈ ದೇಶದಲ್ಲಿ ಉಳಿದುಕೊಂಡ ಮುಸ್ಲಿಮರಿಗೆ 5,000 ರೂಪಾಯಿ ಫೈನ್, ಮುಸ್ಲಿಮೇತರರಿಗೆ 500 ರೂಪಾಯಿ. ಧರ್ಮಾಧಾರಿತವಾದಂಥ ನಾಗರಿಕತ್ವದ ಪರಿಷ್ಕರಣೆ 2009ರಲ್ಲೇ ಶುರುವಾಯಿತು. ಅದರ ಮುಂದುವರಿಕೆ 2019ರ CAA ಆ್ಯಕ್ಟ್. ಸೊ ನಮ್ಮ ಮುಂದೆ ಇರುವ ಪೆಡಂಭೂತ ಯಾವುದೋ ಸಣ್ಣ ಪುಟ್ಟದ್ದಲ್ಲ. ಇದರಲ್ಲೊಂದು ರೂಲಿಂಗ್ ಪಾರ್ಟಿಗಳಿಗೆ ಕನ್ಸೆನ್ಸಸ್ ಇದೆ. ಇದು ತಮ್ಮ ವೋಟರ್ನ ಉಳಿಸ್ಕೋಬೇಕು. ಬಸವರಾಜ್ ಇನ್ನೂ ಕೂಡ ಮುಕ್ತವಾಗಿ ಮಾತಾಡಲಿಲ್ಲ. ಅವರು ಹಲವಾರು ಸತಿ ಹೇಳ್ತಿದ್ರು, ಮಂತ್ರಿಮಂಡಲದಲ್ಲಿ ಆಗುವ ಚರ್ಚೆ ಏನು, ಸುರ್ಜೇವಾಲಾ ಕೊಟ್ಟಿರೋ ಡೈರೆಕ್ಷನ್ ಏನು, ಸಂವಿಧಾನ ಎಲ್ಲ ಮಾತಾಡಬೇಡ್ರಿ, ಕಾಂಗ್ರೆಸ್ ವೋಟರ್ಸ್ನ ಉಳಿಸ್ಕೊಂಡ್ರು ಸಾಕು. ಇದು ಅವರ ಕೇಳಿ ನೋಡಿ, ಸಂವಿಧಾನ ಎಲ್ಲ ದೂರ ಮಾತವೆಲ್ಲ ಆಗದೆ ಇರೋ ಮಾತು. ಏನು ಮಾಡಬೇಕಾಗಿತ್ತು? ಅಂಪೈರ್ ಅವ್ರದ್ದೇ, ಫೀಲ್ಡ್ ಅವ್ರದ್ದೇ, ಮ್ಯಾಚ್ ಫಿಕ್ಸಿಂಗ್ ಆಗ್ತಿದೆ. ಮ್ಯಾಚ್ ಫಿಕ್ಸಿಂಗ್ ಆದರೂ ಕೂಡ ನಾವು ಆಟ ಆಡ್ತೀವಿ.
ಆಟ ಆಡೋದ್ರ ಮೂಲಕ ಇದು ಡೆಮಾಕ್ರೆಟಿಕ್ ಆಟ ಅಂತ ನಾವು ಲೆಜಿಟಿಮೈಸ್ ಮಾಡ್ತೇವೆ. ಈ ಆಟ ಡೆಮಾಕ್ರೆಟಿಕ್ ಆಗಿದೆ ಅಂತ ಲೆಜಿಟಿಮೈಸ್ ಮಾಡ್ತೀವಿ. ಏನು ಮಾಡಬೇಕಾಗಿತ್ತು? ಬಿಹಾರ ಚುನಾವಣೆ ಆಯಿತು. ರಾಹುಲ್ ಗಾಂಧಿ ಅವರೇ ಲಕ್ಷ ಲಕ್ಷ ಕಳ್ಳ ಓಟುಗಳನ್ನು ತೋರಿಸಿದ್ರು. ಕಳ್ಳ ಓಟುಗಳಿರುವಂತಹ ಎಲೆಕ್ಷನ್ನಲ್ಲಿ ಯಾಕೆ ಪಾರ್ಟಿಸಿಪೇಟ್ ಮಾಡಬೇಕು? ನಾನು ಹೇಳ್ತಿರೋದು ಅಸಾಧಾರಣವಾದಂಥ ಸಂದರ್ಭದಲ್ಲಿ ಅಸಾಧಾರಣವಾದ ಪ್ರತಿಕ್ರಿಯೆ ಬೇಕು. ಒಂದು ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಕ್ರಿಯೇಟ್ ಮಾಡಬೇಕು. SIRನ 11 ಡಾಕ್ಯುಮೆಂಟ್ ರೆಜಿಮ್ನು ಏನು ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಇವು 3 ನಮ್ಮನ್ನು ರಕ್ಷಿಸಬೇಕು. ಅವು 3 ಕೂಡ ಹೆಂಗೆ ಇದ್ರ ಜೊತೆ ಕೂಡಿದಾವೆ ಅನ್ನೋದು ನಾವು ನೋಡ್ತೀವಿ. ಅಸಾಧಾರಣವಾದಂಥ ಸಂದರ್ಭ. ಈ 11 ಡಾಕ್ಯುಮೆಂಟ್ಗಳು ಏನಕ್ಕಾಗಿ ಮಾಡಿದ್ದಾರೆ? ವಿನಯ್ ಅವರು ಹೇಳಿದಂಗೆ ಅವರ ಜಸ್ಟಿಫಿಕೇಶನ್ ಏನಪ್ಪ ಅಂದ್ರೆ ನಾವು ಇನ್ಕ್ಲೂಸಿವ್ ಮಾಡಿದ್ದೀವಿ. ಮೊದಲು 4 ಡಾಕ್ಯುಮೆಂಟ್ ಇತ್ತು, ಈಗ 11 ಡಾಕ್ಯುಮೆಂಟ್ ಮಾಡಿದ್ದೀವಿ. ಮೊದಲಿದ್ದ 4 ಡಾಕ್ಯುಮೆಂಟ್ ಯಾವುದು? ರೇಷನ್ ಕಾರ್ಡ್, ವೋಟರ್ ಕಾರ್ಡ್, ಅವೆಲ್ಲ ಜನರ ಹತ್ರ ಇದ್ದ ಕಾರ್ಡ್ಗಳು. ಇವ್ರು 11 ಕಾರ್ಡ್ ಏನು ಮಾಡಿದ್ದಾರೆ? ಜನರ ಹತ್ರ ಇಲ್ದಿರೋ ಕಾರ್ಡ್ಗಳು. ಯಾಕೆ ಮಾಡಿದ್ದಾರೆ? 11 ಡಾಕ್ಯುಮೆಂಟ್ಗಳು ಕೂಡ ನೀವು ಈ ದೇಶದಲ್ಲಿ ಸಾಕಷ್ಟು ಕಾಲ ವಾಸಿಸಿದ್ದೀರಿ ಅಂತ ಸಿಟಿಜನ್ಶಿಪ್ನ ವೆರಿಫೈ ಮಾಡೋ ಡಾಕ್ಯುಮೆಂಟ್. 11 ಪರಿಶೀಲನೆ. ವಾಸಸ್ಥಳ ಅದಕ್ಕೇನೆ ಸರ್ಕಾರ ಯಾವುದೋ ಬಿಕ್ಕಟ್ಟಲ್ಲಿತ್ತು, ಸರಿಯಾಗಿ ಕೇಳಿಸ್ಕೊಂಡು ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಮುಟ್ಟಾಡ. ಯಾಕಂದ್ರೆ ಕೊಡಕ್ಕೆ ಬರಲ್ಲ, ಅದು ವಾಸ್ತವ. ವೆಸ್ಟ್ ಬೆಂಗಾಲಲ್ಲಿ ಏನಾಯಿತು? ವೆಸ್ಟ್ ಬೆಂಗಾಲಲ್ಲಿ ಲಕ್ಷ ಲಕ್ಷ ಜನ ಡೊಮಸೈಲ್ ಸರ್ಟಿಫಿಕೇಟ್ ಕೊಟ್ಟರು. ಮೇಡಮ್, ಡೊಮಸೈಲ್ ಸರ್ಟಿಫಿಕೇಟ್ ಅಂತಂದ್ರೆ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್. ಅಂದ್ರೆ ಕನಿಷ್ಠ ಪಕ್ಷ 7 ವರ್ಷ ನಾವು ಅಲ್ಲಿ ವಾಸ ಮಾಡಿದ್ದೀವಿ ಅಂತ ಕೊಟ್ಟಿರೋದು. ಚುನಾವಣಾ ಆಯೋಗ ಒಪ್ಪಲಿಲ್ಲ ಡೊಮಸೈಲ್ ಸರ್ಟಿಫಿಕೇಟ್ನ. ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಲ್ಲ ನಾನು ಹೇಳ್ತಿರೋದು, ಡೊಮಸೈಲ್ ಸರ್ಟಿಫಿಕೇಟ್. 7 ವರ್ಷ ನಾವು ವೆಸ್ಟ್ ಬೆಂಗಾಲ್ ವಾಸ ಮಾಡ್ತೀವಿ ಅಂತ ಹೇಳಿದಂಥ ಸರ್ಟಿಫಿಕೇಟ್ ಒಪ್ಪಲಿಲ್ಲ ಚುನಾವಣಾ ಆಯೋಗ. ಮಮತಾ ಬ್ಯಾನರ್ಜಿ ಬೀದಿಗೆ ಬಂದರು, EROಗಳನ್ನೆಲ್ಲ ಕೂಡ ಹಾಕಿದ್ರು, ಹೊಡೆದ್ರು, ಬಡಿದ್ರು, ಜೈಲಿಗೆ ಹೋದ್ರು. ಜೈಲಿಗೆ ಹೋಗಿದ್ದವರು ಒಬ್ರು ಫ್ರೀಡಮ್ ಪಾರ್ಕಲ್ಲಿ ಬಂದು ಮಾತಾಡಿದ್ರು, ಅವ್ರಿಗೆ ಮತ್ತೆ ಜೈಲಲ್ಲಿದ್ದೀವಿ. ಮಮತಾ ಬ್ಯಾನರ್ಜಿನೇ ಜೈಲಿಗೆ ಹಾಕಿದ್ರು. ಆಮೇಲೆ ಒಪ್ಕೊಂಡಾಗ ಏನು ಮಾಡಿದ್ರು? 4 ಷರತ್ತು ಹಾಕಿದ್ರು. ಕರ್ನಾಟಕಕ್ಕೂ ಆ ಷರತ್ತು ಅನ್ವಯಿಸುತ್ತೆ. ಒಂದು, ಸಕ್ರಮವಾಗಿ ಕೊಟ್ಟಿರಬೇಕು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟು, ಪ್ರೋಸೆಸ್ನ ಫಾಲೋ ಮಾಡಿರಬೇಕು, ಮತ್ತು ಸಕ್ಷಮ ಪ್ರಾಧಿಕಾರ ಕೊಟ್ಟಿರಬೇಕು. ಸುಮ್ಮನೆ ಬರೆದು ಕೊಟ್ಬಿಟ್ರೆ ಆಗೋದಿಲ್ಲ, ಅದು ಲಾಜಿಕಲ್ ಡಿಸ್ಕ್ರಿಪೆನ್ಸಿಗೆ ಕ್ಯಾಂಡಿಡೇಟ್ ಆಗುತ್ತೆ. ಏನಕ್ಕೆ ಮಾಡಿದ್ದಾರೆ? ರಾಜ್ಯ ಸರ್ಕಾರ ಕೊಡಬೇಕು ಅಂತ ಮನಸ್ಸು ಮಾಡಿದ್ರು ಕೊಡಕ್ಕಾಗಲ್ಲ, ಆ ಥರ ಮಾಡಿಟ್ಟಿದ್ದಾರೆ. ಅವಾಗ ಏನು ಮಾಡ್ತೀವಿ? ಪ್ರಶ್ನೆ ಅದೇ ಅಲ್ವಾ? ಇದರಲ್ಲಿ ಮುಖ್ಯಮಂತ್ರಿಗಳು ಅಥವಾ BK ಹರಿಪ್ರಸಾದ್ ಅವರು ಎನ್ಯೂಮರೇಷನ್ ಫಾರಮ್ನ ಫಿಲಪ್ ಮಾಡ್ದಿರ ಒಂದಷ್ಟು ಜನ ಬೇಜವಾಬ್ದಾರಿ ಮಾಡ್ಬೋದು, ಅಷ್ಟು ಅನುಕೂಲ ಆಗುತ್ತೆ. ಬಟ್ ಅದೇನೇ ಆದರೂ ಎನ್ಯೂಮರೇಷನ್ ಫಾರಮ್ ಫಿಲಪ್ ಮಾಡಿದ ಮೇಲೆ ನೀವೇ ಹೇಳಿದಾಗೆ 4 ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ. ಈಗ 11 ಲಾಜಿಕಲ್ ಡಿಸ್ಕ್ರಿಪಿಯನ್ಸಿ. ನಿನ್ನೆ ತೆಲಂಗಾಣದ ವರದಿ ಬಂದಿದೆ. ತೆಲಂಗಾಣದಲ್ಲಿ 3.5 ಕೋಟಿ ಜನ ಮತದಾರರಲ್ಲಿ 1 ಕೋಟಿ ಜನ ಮ್ಯಾಪಿಂಗ್ ಆಗಿಲ್ಲ, 19 ಲಕ್ಷ ಜನ ಅನಾಮಲಿ. 11 ಬಗೆಯ ಲಾಜಿಕಲ್ ಡಿಸ್ಕ್ರಿಪಿಯನ್ಸಿಗೆ ಅನಾಮಲಿಯನ್ನು ಸೂಚಿಸಿದ್ದಾರೆ. ಈ ಅನಾಮಲಿ 11ರಲ್ಲಿ 1. 6 ಮಕ್ಕಳಿಗಿಂತ ಜಾಸ್ತಿ ಇರ್ತಾರೆ. ನೀವೇ ಹೇಳಿದಾಗೇನೆ ಮದುವೆ ಆಗಕ್ಕೆ ಮುಂಚೆ ಇಮಿಡಿಯೇಟ್ ರಿಲೇಟಿವ್ ಯಾರಪ್ಪ ಅಂದ್ರೆ ಅಪ್ಪ, ಮದುವೆ ಆದಮೇಲೆ ಗಂಡ. ಅಂದರೆ ಮದುವೆ ಆದ ಹೆಣ್ಮಕ್ಳಿಗೆಲ್ಲ ನೋಟಿಸ್ ಗ್ಯಾರಂಟಿ ಮುಂದುವರೆದು. ಅಂದರೆ ಉದ್ದೇಶ ಏನು? ಉದ್ದೇಶ ತುಂಬ ಸಿಟಿಜನ್ಶಿಪ್ನ ಕಂಡೀಷನಲ್ ಮಾಡ್ತಿದ್ದಾರೆ. ಸಿಟಿಜನ್ಶಿಪ್ನ ಕಂಡೀಷನಲ್ ಆಗಿ ಮಾಡುವಂಥದ್ದು ಅವರ ಸಾವರ್ಕರ್ವಾದಿ ಸಿಟಿಜನ್ಶಿಪ್ನ ಭಾಗ. ಅವರು ಭಾರತವನ್ನು ಹಿಂದೂಗಳ ಭಾರತ ಮಾಡಬೇಕಂತಿದ್ರು, ಅನ್ಯರು ಅಧೀನವಾಗಿರಬೇಕು ಅಂತಿತ್ತು. ಹಿಂದೂಗಳ ಭಾರತದಲ್ಲಿ ಮನುಸ್ಮೃತಿಯನ್ನು ತರಬೇಕಂತಿದ್ರು. NCERTನಲ್ಲಿ ಮನುಸ್ಮೃತಿ ಸೇರಿದ್ದು ಇದಕ್ಕಿದ್ದ ಆಕ್ಸಿಡೆಂಟಲ್ ಅಲ್ಲ, ಇದು ಭಾರತದ ಮೇಲೆ ನಡೆಸುತ್ತಿರುವ ಸಮಗ್ರ ಯುದ್ಧದ ಭಾಗ. ಈ ಸಮಗ್ರ ಯುದ್ಧವನ್ನ ಈ ದೇಶದ ವಿರೋಧ ಪಕ್ಷಗಳು ಅರ್ಥ ಮಾಡ್ಕೊಂಡಿದ್ದಾರ. ಅವ್ರ ಕಡೆಯಿಂದ ಇದನ್ನ ಅಸಾಧಾರಣವಾಗಿ ಎದುರಿಸುವಂತಹ ತಾಕತ್ತಿದೆಯಾ? DMK ಕಾಂಗ್ರೆಸ್ಗಿಂತ ತಳಮಟ್ಟದ ಶಕ್ತಿ ಇರುವಂಥದ್ದು. ಮಮತಾ ಬ್ಯಾನರ್ಜಿ ಅಲ್ಲಿ ಇನ್ಫ್ಯಾಕ್ಟ್ 30% ಮುಸ್ಲಿಮರು. ಅಂದ್ರೆ ಮಮತಾ ಬ್ಯಾನರ್ಜಿ ಗೆಲ್ಲಬೇಕಂದ್ರೆ ಮುಸ್ಲಿಮರು ಓಟ್ ಇರಬೇಕು. ಅದಕ್ಕೇನೆ ಅಷ್ಟೊಂದು ಗಲಾಟೆ ಮಾಡಿದ್ದಾರೆ. ಉಳಿಸ್ಕೊಳಕ್ಕಾಗಲಿಲ್ಲ. 1,33,00,000 ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. 27 ಲಕ್ಷ ಜನ ಅಡ್ಜುಡಿಕೇಶನ್ ಅಲ್ಲಿದೆ. ಅಂದ್ರೆ SIR ಡಿಸೈನೇ ಹೇಗಿದೆಯಪ್ಪ ಅಂತಂದ್ರೆ, ಮಮತಾ ಬ್ಯಾನರ್ಜಿ ಅಂತಹ ತಾನು ಉಳಿಬೇಕು ಅಂದ್ರೆ ಮುಸ್ಲಿಮರು ಓಟ್ ಉಳಿಬೇಕು ಅನ್ನೋ ಸ್ವಾರ್ಥಕ್ಕೆ ಮಾಡಬೇಕಂದ್ರೂ ಕೂಡ ಉಳಿಯಕ್ಕಾಗ. ಅವಾಗ ನಾವೇನು ಮಾಡ್ತೀವಿ? ಅಸಾಧಾರಣವಾದಂಥ ಸಂದರ್ಭ. ಹೇಳಿದಾಗೆ 50 ಲಕ್ಷ ಅಲ್ಲ, ಅವರಾಗಲೇ ಮೇ 14ರ ನೋಟಿಫಿಕೇಶನ್ನ ದಯವಿಟ್ಟು ಚೆಕ್ ಮಾಡಿ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮೇ 14ರ ನೋಟಿಫಿಕೇಶನ್ನಲ್ಲಿ ಬಹಳ ಸ್ಪಷ್ಟವಾಗಿ ಫಸ್ಟ್ ಟೈಮ್ ಡಿಸ್ಕ್ರಿಪಿಯನ್ಸಿ ಶೆಲ್ ಬಿ ಅಕ್ನಾಲಜ್ಡ್ ಅಂಡ್ ವೆರಿಫೈಡ್ ಅಂತ ಸೇರಿಸಿದ್ದಾರೆ ನೋಟಿಫಿಕೇಶನ್.
ವೆಸ್ಟ್ ಬೆಂಗಾಲ್ಗೆ ನೋಟಿಫಿಕೇಶನ್ ಇರಲಿಲ್ಲ, ಈಗ 16 ರಾಜ್ಯಗಳಲ್ಲಿ ನೋಟಿಫೈ ಆಗಿದೆ. ಡಿಸ್ಕ್ರಿಪಿಯನ್ಸಿ ಏನ್ ಬೇಕಾದ್ರೂ ನೀವು ಮಾಡ್ಬೋದು ಅಂತ ಸುಪ್ರೀಂ ಕೋರ್ಟ್ ಲೈಸೆನ್ಸ್ ಕೊಟ್ಟು. ಮತ್ತು ಅನ್ಬು ಕುಮಾರ್ ಅಂತ, ನಾನು ಅದಕ್ಕೆ ಆ ಪ್ರಶ್ನೆ ಆವಾಗಲೇ ಎತ್ತಿದ್ದು. ಅನ್ಬು ಕುಮಾರ್ ಹೂ ಇಸ್ ದಿ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಆಫ್ ಕರ್ನಾಟಕ ಬಹಳ ಸ್ಪಷ್ಟವಾಗಿ ಇಂಟರ್ವ್ಯೂನಲ್ಲಿ ಏನ್ ಹೇಳ್ತಾರೆ, ಭಾರತದ ಪ್ರಜೆ ಅಂದ್ರೆ ಒಂದು ಡಾಕ್ಯುಮೆಂಟ್ ಇಲ್ದಿರ ಹೆಂಗಿರುತ್ರಿ, ಅದೇನವ್ರಿಗೆ ಕೇಂದ್ರ ಸರ್ಕಾರ ಹೇಳ್ಕೊಟ್ಟಿರೋದಲ್ಲ, ಅದವರ ಗ್ರಹಿಕೆ, ವ್ಯಕ್ತಿಗತ ಗ್ರಹಿಕೆ. ಅಂದ್ರೆ ಕರಾವಳಿ ಏನು, ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನೀವು ಭಾರತೀಯರೇ ಇಲ್ಲ, ಅದು ಲಾಜಿಕಲ್ ಕರಾವಳಿ. ಸೊ ಸ್ನೇಹಿತರೆ, ನಮ್ಮ ಮುಂದೆ ಬಹಳ ಗಂಭೀರವಾಗಿದೆ, ನಮ್ಮ ಶಕ್ತಿ ಕಡಿಮೆ ಇದೆ, ಅಕ್ಸೆಪ್ಟೆಡ್. ಇದು ನಾಳೆ ಬಗೆಹರಿಯಲ್ಲ. ಅಕ್ಟೋಬರ್ 7ಕ್ಕೆ 50 ಅಲ್ಲ 80 ಲಕ್ಷ ಜನ ಮಿನಿಮಮ್ ಹೊರಗಡೆ ಉಳಿತಾರೆ, ಅವರೇ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿ. ಅದು ನಿಜವಾದ ಭಾರತ. 85% ಜನ ಉಳಿಬೋದು. ಬಟ್ ಆ ಭಾರತವನ್ನು ಕಟ್ಕೊಂಡು ನಮ್ಮ ಮುಂದಿರೋದು 3 ಪ್ರಶ್ನೆಗಳು. ಡಾಕ್ಯುಮೆಂಟ್ ಇದ್ದವ್ರು ಏನು ಮಾಡ್ತೀವಿ, ಡಾಕ್ಯುಮೆಂಟ್ ಇಲ್ದಿರೋರು ಏನು ಮಾಡ್ತಾರೆ, ಡಾಕ್ಯುಮೆಂಟ್ ಇದ್ದವರು ಡಾಕ್ಯುಮೆಂಟ್ ಇಲ್ಲದವರಿಗಾಗಿ ಏನು ಮಾಡ್ತಾರೆ. ಇದು ನೈತಿಕ ಪ್ರಶ್ನೆ ಅಲ್ಲ, ಹಿಟ್ಲರ್ ಕಾಲದಲ್ಲಿ ಜರ್ಮನರು ಸರಿಯಾಗಿ ತಮ್ಮ ಮುಂದೆ ಕೇಳ್ಕೊಳ್ದಿರೋ ಪ್ರಶ್ನೆ. ನಮ್ದೆಲ್ಲ ಬಿಡು ಅಂತಂದಿದ್ದಕ್ಕೆ ಇವತ್ತು ಯಹೂದಿಗಳೋದ್ರು, ನಾಳೆ ಅವ್ರಿಗೆ ಬಂದು, ಅದಕ್ಕೆ ನೆಮ್ಯುಲರ್ ಅದನ್ನು ಹೇಳಿದ್ದು. ಅದರಿಂದ ಇದನ್ನು ಅಷ್ಟು ನಾರ್ಮಲೈಸ್ ಆಗಿ ಅರ್ಥ ಮಾಡ್ಕೊಳ್ಳೋದು ಬೇಡ. ಎಷ್ಟೇ ಸದುದ್ದೇಶದ ವಿರೋಧ ಪಕ್ಷವಿದ್ದರೂ ಕೂಡ ಕಾನೂನುಬದ್ಧವಾಗಿ ಅವ್ರು ಮಾಡೋಕ್ಕಾಗೋದಿಲ್ಲ. ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಡಬೇಕು ಅಂದರೆ 7 ವರ್ಷ ನಾನಿಲ್ಲಿ ವಾಸ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಒಂದು ಡಾಕ್ಯುಮೆಂಟ್ ಕೊಡಬೇಕು, ತಹಶೀಲ್ದಾರ್ ಅದನ್ನು ಪರಿಶೀಲಿಸಬೇಕು. ಪ್ರಶ್ನೆ ಎಲ್ಲಿಂದ ತರ್ತಾರೆ? 7 ವರ್ಷ ವಾಸ ಮಾಡಿದ್ದೀನಿ ಅಂತ ಹಕ್ಕಿ ಪಿಕ್ಕಿಗಳು, ಅಲೆಮಾರಿಗಳು, ದಲಿತರು ಎಲ್ಲಿಂದ ತರ್ತಾರೆ 7 ವರ್ಷ? ಬರೀ ನಾನು ಮಾತ್ರ ಅಲ್ಲ, ನಮ್ಮ ಅಪ್ಪ ಅಮ್ಮಂದರು. ಇದು ಇಂಪಾಸಿಬಲ್ ಆಗೇನೆ ರಚಿಸಿದ್ದಾರೆ. ಅದನ್ನ ಅರ್ಥ ಮಾಡ್ಕೊಳ್ಳೋಣ. ನೀವು ಕೊಡಬೇಕಂದ್ರೂ ಕೊಡಕ್ಕಾಗದೇ ಇರಬೇಕು, ಆ ಥರ ಮಾಡಿದ್ದಾರೆ. ಆದ್ದರಿಂದ ಇದು ಅಸಾಧಾರಣವಾದ ಪ್ರತಿಕ್ರಿಯೆಯನ್ನು ಕೇಳುತ್ತೆ. ನಮ್ಮ ಇದರಲ್ಲಿ ಮಾಡೋಣ. ನನ್ನ ಪ್ರಕಾರ ಒಂದು 20-30 ವರ್ಷದ ನಿಜವಾದ ಸ್ವಾತಂತ್ರ್ಯ ಹೋರಾಟ ಬೇಕಾಗುತ್ತೆ. ಒಂದು ಪೀಳಿಗೆ ನಿರಂತರವಾಗಿ ಈ ದೇಶವನ್ನು ಉಳಿಸ್ಕೊಳ್ಳೋ ಹೋರಾಟವೇ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಿರಂತರವಾಗಿ ಸಂಘರ್ಷ ಮಾಡಬೇಕು. ಇದರಲ್ಲಿ ನಮಗೆ ನಾವೇ ಮಿತ್ರರು. ಮಿಕ್ಕಿದ್ದೆಲ್ಲ ಬೋನಸ್. ವರದಾನ ಅವರು ನಮಗೆ ಬೋನಸ್, ಕಾಂಗ್ರೆಸ್ ವರದಾನ ಬೋನಸ್. ನೀವು ಬಂದು ಬೀದಿಗೆ ಬಂದರೆ ಅದು ಬೋನಸ್. ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ಗಿಂತ ಭಿನ್ನವಾದದ್ದು. ರೆಸಿಡೆನ್ಸ್ ಸರ್ಟಿಫಿಕೇಟು ರೆಂಟಲ್ ಅಗ್ರಿಮೆಂಟ್ ಸಾಕು. ಅದರಿಂದಿರೋ ತರ್ಕ ಏನು, ಬಾಂಗ್ಲಾದೇಶದಿಂದ ಒಬ್ಬ ಬಂದು ಇಲ್ಲಾರೋ ರೆಂಟ್ ತಗೊಂಡು ಬಾಡಿಗೆ ಮನೇಲಿ ಇದ್ದಾನೆ ಅಂತ ಇಟ್ಕೊಡ್ರಿ, ಅವ್ನಿಗೂ ಸಿಗುತ್ತೆ. 1 ವರ್ಷ ಇದ್ದರೆ ಲೀಸ್ ಮಾಡ್ಕೊಂಡು ಅಂತ ಇಟ್ಕೊಡ್ರಿ. ಅಂದ್ರೆ ಅವ್ರ ತರ್ಕ ಅದು ಸರಿ ನಾನು ಹೇಳ್ತಿಲ್ಲ. ಅಥವಾ ನಾನು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿದ್ದೀನಿ ಇಟ್ಕೊಡ್ರಿ, ಅವೆರಡು ಸಾಕು ರೆಸಿಡೆನ್ಸ್ ಸರ್ಟಿಫಿಕೇಟ್. ಇವ್ರು ಕೇಳ್ತಿರೋದು ನೀವು ನಿಜವಾದ ವಾಸಿ, ಭಾರತದ ವಾಸಿ. ಅದಕ್ಕೆ ಪರ್ಮನೆಂಟ್ ರೆಸಿಡೆನ್ಸ್ ಅಂದರೆ ಡೊಮಸೈಲ್ ಒಂದು. ಡೊಮಸೈಲ್ ಏನು, ಈಗ ನಾನು ಕರ್ನಾಟಕ ಕನ್ನಡಿಗ ಅಂದರೆ 7 ವರ್ಷ ನಾನು ಕರ್ನಾಟಕದಲ್ಲಿ ಓದಿದ್ದೀನಿ, ಅಥವಾ ಕರ್ನಾಟಕದಲ್ಲಿ ನನಗೆ ಆಸ್ತಿ ಇದೆ. ಕರ್ನಾಟಕದ ಕಾನೂನಿನ ಪ್ರಕಾರ ಇವೆರಡು ಕಡ್ಡಾಯ. ಪಶ್ಚಿಮ ಬಂಗಾಳದಲ್ಲಿ ಏನು ಹೇಳಿದ್ರು, 1999ರ ಡೊಮಸೈಲ್ ಆಕ್ಟ್ ಮಾತ್ರ ಅನ್ವಯ ಅಂದರು. ಈಗ ಇವನೇನು ಹೇಳ್ತಾನೆ ಗೊತ್ತಿಲ್ಲ, ಅನ್ಬೇಕು ಮಾಡಿ 3 ಥರ ಇರುತ್ತೆ ಸರ್. ಅನಾರೋಗ್ಯ ಆದರೆ ಪ್ರಿವೆಂಟಿವ್ ಕ್ಯೂರ್, ಪ್ರಮೋಟಿವ್ ಕ್ಯೂರ್, ಕ್ಯೂರೇಟಿವ್ ಕ್ಯೂರ್. ಪ್ರಿವೆಂಟಿವ್ ಕ್ಯೂರ್ ಈಗ ಕಾಲ ಮೀರಿದೆ, ಕಾಯಿಲೆ ಬಂದಿದೆ. ನಾವು ತಗೊಳ್ಳೋ ಔಷಧಿ ಕಾಯಿಲೆನ ವ್ರಣ ಮಾಡಬಾರ್ದು. ಅವ್ರು ಕೊಡ್ತಿರೋ ಕಾಯಿಲೆ ಏನಪ್ಪ ಅಂದ್ರೆ ಒಳಗಡೆಯಿಂದ ನಮ್ಮ ಅಸ್ಥಿಪಂಜರ ಬಿಟ್ಟು ಏನು ಉಳಿಬಾರ್ದು. ಇದು ಮೊದಲನೇದು, ಈ ದಾಳಿ ಮೊದಲನೇದು. ಇದರಿಂದಿರೋ ತರ್ಕ ಏನು, ವಿದೇಶಿಯರು ಬಂದಿದ್ದಾರೆ ಅಂತ. ಎಷ್ಟು ಜನ ವಿದೇಶಿಯರು ಬಂದಿದ್ದಾರೆ ಅಧ್ಯಯನ ಇದೆಯಾ? ವಿಷಯ ಏನಪ್ಪ ಅಂತಂದ್ರೆ, ಎಷ್ಟು ಜನ ವಿದೇಶಿಯರು ಬಂದಿದ್ದಾರೆ ಅಂತ ಅಧ್ಯಯನ ಮಾಡೋದಕ್ಕೆ ಮೇ 27ಕ್ಕೆ ಒಂದು ಕಮಿಟಿ ಮಾಡಿದೆ. ಸುಪ್ರೀಂ ಕೋರ್ಟ್ನ ರಿಟೈರ್ಡ್ ಚೀಫ್ ಜಸ್ಟಿಸ್ ಪ್ರಕಾಶ್ ನೇತೃತ್ವದಲ್ಲಿ. ಅವನಿಗೂ ಡೆಮಾಗ್ರಫಿಗೂ ಯಾವ ಸಂಬಂಧವೂ ಇಲ್ಲ. ಅವನು ಪಾಪ ಹೇಳದ, ನನಗೆ ಗೊತ್ತೇ ಇರಲಿಲ್ಲ. ನನ್ನನ್ನು ಸೇರಿಸ್ಕೊಂಡಾಗ ನನಗೆ ಡೆಮಾಗ್ರಫಿ ಅಧ್ಯಯನವೇ ನನಗೆ ಗೊತ್ತಿಲ್ಲ. ಯಾರ್ಯಾರನ್ನು ಸೇರಿಸಿದ್ದಾರೆ? ನೀತಿ ಆಯೋಗದ ಮೆಂಬರ್ಸ್ನೆಲ್ಲ ಸೇರಿಸಿದ್ದಾರೆ. ಅವ್ರಿಗಿರೋ ಮ್ಯಾಂಡೇಟ್ ಏನು, ಕಳೆದ 20 ವರ್ಷದಲ್ಲಿ ಸಾಮುದಾಯಿಕವಾಗಿ ಮತ್ತು ಧಾರ್ಮಿಕವಾಗಿ ಎಷ್ಟು ಜನಸಂಖ್ಯೆ ಏರುಪೇರಾಗಿದೆ, ಅದರ ಪರಿಣಾಮ ಏನಾಗಿದೆ ಅಂತ ಈಗ ಅಧ್ಯಯನ ಮಾಡ್ತಾರೆ. 1 ವರ್ಷದಲ್ಲಿ ಅವರು ವರದಿ ಕೊಡ್ತಾರೆ. ಆ ವರದಿ ಕೊಟ್ಟಿದ್ಮೇಲೆ ನೀವು SIR ಮಾಡಿದ್ರೆ ಅದಕ್ಕೊಂದು ಅರ್ಥ ಇದೆ. ಆ ವರದಿನಲ್ಲಿ ಅವ್ರು ಕೊಟ್ಟಿರೋಂಥ ಟರ್ಮ್ಸ್ ಆಫ್ ರೆಫರೆನ್ಸ್ ಏನಪ್ಪಾ ಅಂದ್ರೆ, ಈ ಜನಸಂಖ್ಯಾ ಏರಿಕೆ ಭಾರತದ ಸಮಾಜವನ್ನ ಧಕ್ಕೆ ತೆರದಂತೆ ಏನೇನು ಮಾಡಬೇಕು ಅಂತ ನೀವು ನಮ್ಗೆ ಶಿಫಾರಸು ಮಾಡಿ. ಮುಗಿಲಿಲ್ಲ, SIR ಆದ ತಕ್ಷಣ ಇನ್ನೊಂದು ದಾಳಿ ಶುರುವಾಗುತ್ತೆ. ಸೊ ಇದು ಸಾಲು ದಾಳಿಗಳ ಮೊದಲ ದಾಳಿ, ಮಾರಣಾಂತಿಕ ದಾಳಿ. ಸೊ ಆದ್ದರಿಂದ ಗಂಭೀರವಾಗಿದೆ ಸಮಸ್ಯೆ, ಅಷ್ಟು ಸರಳವಾಗಿಲ್ಲ. ಕೇವಲ ವಿರೋಧ ಪಕ್ಷಗಳು, ಅದು ಕೂಡ ಕೇವಲ ಅಧಿಕಾರವನ್ನು ಹೇಗಾದರೂ ಉಳಿಸ್ಕೊಂಡ್ರೆ ಸಾಕು. 240 ಬಂದಿತ್ತು,
303 ಆಗೋಯ್ತಲ್ಲ, ಚುನಾವಣೆನೇ ಇಲ್ಲ. 240 240ಕ್ಕೆ ಅವ್ರು ಓಟ್ ಹಾಕಲಿಲ್ಲ, ಜನರ ಸಮಸ್ಯೆ. 300 ಆಗಿದ್ದು ಯಾರ ಸಮಸ್ಯೆ? ವಿರೋಧ ಪಕ್ಷಗಳ ಸಮಸ್ಯೆ. ಬೇರೆ ಯಾವುದೋ ಪಕ್ಷಗಳು ಕಾಂಗ್ರೆಸ್ನ ಬಿಟ್ಟರೆ ಎಲ್ಲ ಪಕ್ಷಗಳು ಅವ್ರ ಜೊತೆ ಸಂಸಾರ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲೇ ಅರ್ಧ ಬಿಜೆಪಿ ಇದೆ. ಹೌದಾ ಇಲ್ವಾ? ನಿಮ್ಗೆ ಚೆನ್ನಾಗಿ ಗೊತ್ತು. ನಿಮಗೇನು ಬರೀ ಸಾಂಕೇತಿಕವಾಗಿ ಹೇಳ್ತೀವಿ. ಅರ್ಧ ಬಿಜೆಪಿ ಇಲ್ವಾ ಅದರಲ್ಲಿ? ಸಾಕ್ಷಾತ್ DK ಶಿವಕುಮಾರ್ ಅವರು ಜೂನ್ 25ನೇ ತಾರೀಕು ಜಿ ಟಿವಿಗೆ ಕೊಟ್ಟಂತ 2023 ಜೂನ್ 25ನೇ ತಾರೀಕು ಕೊಟ್ಟಂತ ವೀಕೆಂಡ್ ವಿತ್ ರಮೇಶ್, ಅದರಲ್ಲಿ ಕೊಟ್ಟಂತ ಸಂದರ್ಶನದಲ್ಲಿ ಏನು ಹೇಳಿದ್ರು? ಸಿಹಿ ಕೈ ಚಂದ್ರು ಅವ್ರ ಸ್ನೇಹಿತರು ಅವ್ರು ಹೇಳಿದ್ರು ಆ್ಯಂಕರ್ಗೆ, ನೋಡಿ ಇವ್ರು ಬಹಳ ಸಂಸ್ಕೃತ ಪಂಡಿತರು, ಸಂಸ್ಕೃತ ಶ್ಲೋಕಗಳನ್ನು ಹೇಳ್ತಾರೆ, ಹಾಗೇನೆ ಅವರು ಅದಕ್ಕೆ ಅನುವಾದನೂ ಮಾಡ್ತಾನೆ ಅಂದರು. ಯಾವ ಶ್ಲೋಕ ಹೇಳಿದ್ರು? ಮನುಸ್ಮೃತಿಯ 2ನೇ ಅಧ್ಯಾಯದ 175ನೇ ಶ್ಲೋಕ ಹೇಳಿ ಅದಕ್ಕೆ ಅರ್ಥವನ್ನ ವಿವರಣೆ ಕೊಟ್ಟರು. ಏನಂತ? ಹೆಂಗಸು ನಿಮ್ಮ ತಾಯಿಯೇ ಆಗಿದ್ದರು, ನಿಮ್ಮ ಹೆಂಡತಿಯೇ ಆಗಿದ್ದರು, ನಿಮ್ಮ ಮಗಳೇ ಆಗಿದ್ದರು, ಮನೆಯ ಪುರುಷ ಆಕೆಯ ಮೇಲೆ ಒಂದು ಕಣ್ಣಿಟ್ಟಿರಬೇಕು. ಯಾಕೆಂದರೆ ಹೆಣ್ಣು ಸ್ವಭಾವತಃ ಚಂಚಲೆ. ಹೆಣ್ಣು, ರಾಜ್ಯ, ಅಧಿಕಾರ ಮತ್ತು ಸಂಪತ್ತು ಇವ ಮೂರನ್ನು ಯಾವ ಪುರುಷ ನಿಯಂತ್ರಿಸುತ್ತಾನೋ ಅವನು ಗೆಲ್ಲುತ್ತಾನೆ. ಫುಲ್ ಶಿಲ್ಲಿ ಚಪ್ಪಾಳೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.